ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ಈಗ ಹೊಸ ವರ್ಷ ಬರ್ತಾ ಇದೆ, ಅಂದರೆ ಹ್ಯಾಪಿ ನ್ಯೂ ಇಯರ್ ಬರ್ತಾ ಇದೆ, ಕ್ರಿಸ್ಮಸ್ ಬರ್ತಾ ಇದೆ, ಮತ್ತು ಎಲ್ಲ ಸ್ವೀಟ್ಗಳ ಹಬ್ಬ ಇದು. ಎಲ್ಲ ಥರ ಸ್ವೀಟ್ ಮಾಡ್ತಾರೆ, ಕೇಕ್ ಮಾಡ್ತಾರೆ, ವೆರೈಟಿ ವೆರೈಟಿ ಡಿಶ್ಗಳು ಮಾಡ್ತಾರೆ. ಅದಕ್ಕೆ ನಾನು ಇವತ್ತೊಂದು ಸಖತ್ತಾಗಿರೋ ಟೇಸ್ಟಿಯಾಗಿರೋ ಒಂದು ಕಸ್ಟರ್ಡ್ ಖೀರ್ ತೊಗೊಂಬಂದಿದ್ದೀನಿ. ಸಾಬುದಾನಿ ಕಸ್ಟರ್ಡ್ ಖೀರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದೇ ಥರ ಸ್ವೀಟ್ ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಳ್ಳಿ. ಈ ಹಬ್ಬನ ಸಖತ್ತಾಗಿ ಆಚರಿಸಿ, ಹ್ಯಾಪಿ ನ್ಯೂ ಇಯರ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. ಹಾಲು ತೊಗೊಂಡಿದ್ದೀನಿ, ಅರ್ಧ ಲೀಟ್ರ್ಗಿಂತ ಜಾಸ್ತಿ ಇದೆ. ಅರ್ಧ ಲೀಟ್ರ್ಗಿಂತ ಜಾಸ್ತಿ ಇದೆ. ಹಸಿ ಹಾಲಿದೆ, ಇನ್ನೂ ಕಾಯಿಸಿಲ್ಲ. ಅದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ, ಅದರಲ್ಲೇ ಹಾಕಿಟ್ಟಿದ್ದೀನಿ ನಾನು ಹಾಲು. ಅದು ಕಾಯಿಸಿಲ್ಲ, ಅದು ಹಸಿ ಹಾಲೇ ಇದೆ ನೋಡಿ. ಮತ್ತು ನೋಡು, ಸಾಬುದಾಣಿ ಒಂದು 3 ಅವರ್ಸ್ ನೆನೆ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಸಾಬುದಾಣಿ ಬೇಯಿಸಿ ಇಟ್ಕೊಂಡಿದ್ದೀನಿ, ಅದೆಲ್ಲ ತೋರಿಸಿಲ್ಲ ನಾನು. ಒಂದು 4 ಅವರ್ಸ್ ಇಲ್ಲ 3 ಅವರ್ಸ್ ನೆನೆ ಹಾಕಿ ಸಾಬುದಾಣಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ರೋಸ್ಟೆಡ್ ಶಾವಿಗೆ ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ. 2 ಕಪ್ಪು ವೆನಿಲಾ ಫ್ಲೇವರ್ ಇರೋ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. 2 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿನೇ ಇರಬೇಕು, ಖೀರ್ ಇದೆ ಅಲ್ವಾ ಇದು. ಖೀರ್ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ಜಾಸ್ತಿ ನಾನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ. ಅರ್ಧ ಲೀಟ್ರ್ ಹಾಲಿಗೆ ನಾನು 1 ಕಪ್ಪು ಪೂರ್ತಿ 1 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ನಿಮಗೆ ರುಚಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸ್ವಲ್ಪ ತುಪ್ಪ, ಒಂದು 2-3 ಎಸಳಷ್ಟು ಕೇಸರನ್ನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಈಗ ನೋಡಿ, ಡ್ರೈ ಫ್ರೂಟ್ಸ್ ಹುರ್ಕೋತಾ ಇದ್ದೀನಿ ನೋಡಿ. ನಾನು ನೋಡಿ, ಫಸ್ಟಿಗೆ ತುಪ್ಪ ಹಾಕಿದ್ದೀನಿ, ಚಿಕ್ಕ ಪಾತ್ರೆಯಲ್ಲಿ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಬಾದಾಮ್ ಹಾಕೋತಾ ಇದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಥರ ನೋಟಿಫಿಕೇಷನ್ ಬರುತ್ತೆ. ಮತ್ತೆಲ್ಲ ಫೆಸ್ಟಿವಲ್ಲು ರೆಸಿಪಿಗಳು, ಬ್ರೇಕ್ಫಾಸ್ಟ್ ರೆಸಿಪಿ, ಎಲ್ಲ ಥರ ರೆಸಿಪಿಗಳು ನೀವು ಫಸ್ಟಿಗೆ ನೋಡ್ಕೋಬೋದು. ಮತ್ತು ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿ ಪ್ಲೀಸ್ ಫ್ರೆಂಡ್ಸ್. ತುಂಬ ಖುಷಿಯಾಗುತ್ತೆ ನಿಮ್ಮ ಲೈಕ್ ಮಾಡಿದ್ರೆ, ನಮಗೆ ಇನ್ನೂ ಹುಮ್ಮಸ್ಸು ಬರುತ್ತೆ ನೋಡಿ ವಿಡಿಯೋ ಮಾಡೋಕ್ಕೆ. ನೋಡಿ, ಬಾದಾಮಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಜಾಸ್ತಿ ಕಪ್ಪಗೆ ಮಾಡ್ಕೋಬೇಡಿ, ಸ್ವಲ್ಪ ರೋಸ್ಟ್ ಆದರೆ ಸಾಕು. ಆಮೇಲೆ ಕಾಜು ಹಾಕೋತಾ ಇದ್ದೀನಿ, ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಣ ದ್ರಾಕ್ಷಿ ಹಾಕೋತಾ ಇದ್ದೀನಿ ನೋಡಿ. ಡ್ರೈ ಫ್ರೂಟ್ಸ್ ನೀವು ಏನು ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್. ನಿಮ್ಮ ಮನೇಲಿ ಏನೇನು ಅವೈಲೇಬಲ್ ಇದೆ ಅದೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಮಕ್ಕಳೆಲ್ಲ ತಿಂತಾರಲ್ವ, ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಸ್ವೀಟ್ ನೋಡಿ, ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಂಡು ತಿನ್ಬೋದು, ಕೋಲ್ಡಾಗಿ ತಿನ್ಬೋದು, ಐಸ್ ಕ್ರೀಮ್ ಥರ ಇರುತ್ತೆ. ನೀವು ಬಿಸಿ ಮಾಡ್ಕೊಂಡು ಬಿಸಿ ಬಿಸಿ ಪಾಯಸ ಥರನೂ ತಿನ್ಬೋದು ಫ್ರೆಂಡ್ಸ್. ತುಂಬ ಈಸಿ ಮತ್ತು ತುಂಬ ಸಖತ್ತಾಗಿರುತ್ತೆ. ಈ ಹ್ಯಾಪಿ ನ್ಯೂ ಇಯರ್ಗೆ ನಿಮ್ಮ ಮನೆಗೆಲ್ಲ ಗೆಸ್ಟ್ ಬಂದರೆ ಪ್ಲೀಸ್ ಈ ರೆಸಿಪಿ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಮಾತ್ರ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸ್ಕಿಪ್ ಮಾಡದೆ ನೋಡಿ ಯಾವ್ಯಾವ ಸಾಮಗ್ರಿಗಳು ಯಾವ ಸಮಯದಲ್ಲಿ ನಾನು ಹಾಕ್ತೀನಿ ಅಂತ ರೆಸಿಪಿಗೆ. ನೋಡಿ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ತುಪ್ಪದಲ್ಲಿ ಹುರ್ಕೊಂಬಿಡಿ. ಈಗ ನೋಡಿ, ಹಸಿ ಹಾಲು ತೊಗೊಂಡಿದ್ನಲ್ಲ, ಅದು ಕಾದಿದೆ, ಕಾಯಕ್ಕಿಟ್ಟಿದ್ದೆ, ಕಾದಿದೆ ನೋಡಿ. ಕಾಯ್ದ ಮೇಲೆ ಅದಕ್ಕೆ ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ, ಅದೇನು ರೋಸ್ಟೆಡ್ ಶಾವಿಗೆನೂ ಬೇಗನೆ ಬೆಂದ್ಬಿಡುತ್ತೆ ಫ್ರೆಂಡ್ಸ್, ಜಾಸ್ತಿ ಟೈಮ್ ಏನೂ ತಗೊಳ್ಳೋದಿಲ್ಲ. ಅದು ಹಾಕಿಬಿಟ್ಟು ಸ್ವಲ್ಪ ಹೊತ್ತು 1 2 3 ನಿಮಿಷ ಬೇಯಿಸ್ಬಿಟ್ರೆ ಬೇಗ ಬೆಂದು ಹೋಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಗಟ್ಟಿ ಹಾಲು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ರೆಸಿಪಿ ಗಟ್ಟಿ ಹಾಲು ತೊಗೊಳ್ಳಿ. ನಾನು ಡೈರಿ ಹಾಲು ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಸ್ಪೆಷಲ್ ಹಾಲು, ಅದು ತೊಗೊಂಡಿದ್ದೀನಿ. ಅದು ತೊಗೊಂಡ್ರೆ ಸ್ವಲ್ಪ ಖೀರು ಪಾಯಸ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಾಬುದಾನಿ ಕಸ್ಟರ್ಡ್ ಖೀರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೆಂಡ್ಸ್. ಅದು ಶಾವಿಗೆ ಎಲ್ಲ ಬೆಂದಿದೆ ಅಂತ ಗೊತ್ತಾದ ಮೇಲೆ ಉಳಿದಿರೋ ಸಾಮಗ್ರಿಗಳು ಹಾಕಬೇಕಾಗುತ್ತೆ ನೋಡಿ. ಶಾವಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮತ್ತು ಬೆಂತಾ ಇದೆ. ಈಗ ಇದೇ ಟೈಮಿಗೆ ಏಲಕ್ಕಿ ಪುಡಿ ಹಾಕೋತೀನಿ. ಯಾಕೆ ಹೇಳಿ, ಎಲ್ಲ ಸಾಮಗ್ರಿ ಹಾಕೋಕ್ಕಿಂತ ಮುಂಚೆ ಹಾಕಿದ್ರೆ ಚೆನ್ನಾಗಿ ಕುದ್ರೆ ಘಮ ಚೆನ್ನಾಗಿ ಬರುತ್ತೆ ಅಂತಂದು ನೋಡಿ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಕಲಸಿದ್ಮೇಲೆ ಸಾಬುದಾಣಿ ಬೇಯಿಸಿಟ್ಕೊಂಡಿದ್ನಲ್ಲ, 1 ಕಪ್ ಅಷ್ಟು ಸಾಬುದಾಣಿ ಬೇಯಿಸಿಟ್ಕೊಂಡಿದ್ದೀನಿ. ಸಾಬುದಾಣಿ ಕಸ್ಟರ್ಡ್ ಖೀರ್ ಅಲ್ವಾ ಇದು, ಸಾಬುದಾಣಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು 6 ಜನಕ್ಕೆ ಮಾಡ್ತಾ ಇರೋದು ನಾನು ಇದು ಪಾಯಸ ನೋಡಿ. ಎಲ್ಲ ಹಾಕಿ ಕಲಿಸ್ಬಿಟ್ಟು ಚೆನ್ನಾಗಿ 2-3 ನಿಮಿಷ ಕುದಿಸ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಹಾಲು, ಏಲಕ್ಕಿ ಪೌಡರು, ಶಾವಿಗೆ ಮತ್ತು ಸಬ್ಬಕ್ಕಿ ನೋಡಿ ಈ ಥರ ಮಿಕ್ಸ್ ಆಗಿ ಕುದಿಬೇಕು ನೋಡಿ ಫ್ರೆಂಡ್ಸ್. ಎಷ್ಟು ಸಖತ್ತಾಗಿ ಕಾಣಿಸ್ತಿದೆಯಲ್ವ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೆನೆ ಹಾಕಿದ್ನಲ್ಲ, ಒಂದು 1 ಅವರ್ ಮುಂಚೆನೇ ನಾನು ಹಾಲಲ್ಲಿ ಸ್ವಲ್ಪ ಕೇಸರಿ ದಳ, 1 2 3 ಕೇಸರಿ ದಳ ಹಾಕಿ ನೆನೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್.
ಅದು ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್ಲು. ನಿಮ್ಗೆ ಕಸ್ಟರ್ಡ್ ಪೌಡ್ರ್ ಇದೆಯಲ್ಲ ಅದೇ ಫ್ಲೇವರ್ ಇದ್ದರೆ ಸಾಕು ಅನ್ನೋರು ಬಿಡ್ಬೋದು. ನಾನು ಹಾಕೋತಿದ್ದೀನಿ. ಒಳ್ಳೆ ಫ್ಲೇವರ್ ಮತ್ತು ಘಮ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ ಅಂತಂದು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೇಸರಿ ಹೆಲ್ದಿ ಕೂಡ ಅಲ್ವಾ, ಬೆನ್ನಿಗೆ ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಒಳ್ಳೆಯದು, ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಕೇಸರಿ. ಸ್ವೀಟಲ್ಲೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಕೇಸರಿ ದಳ ಹಾಕಿದ್ಮೇಲೆ ಕೇಸರಿ ದಳ ಮೇಲೇನೂ ಹಾಕೋಬೋದು, ನೀವು ನೆನೆ ಹಾಕೋಬೋದು. ನೆನೆ ಹಾಕಿದರೆ ಫ್ಲೇವರ್ ಜಾಸ್ತಿ ಇರುತ್ತೆ. ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಿಮ್ಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕು ಇದು ಕಸ್ಟರ್ಡ್ಗೆ, ಅಂದ್ರೇ ಚೆನ್ನಾಗಿರುತ್ತೆ. ಗಟ್ಟಿಯಾಗುತ್ತೆ ನೋಡಿ, ಖೀರಲ್ವಾ ಸ್ವಲ್ಪ ಗಟ್ಟಿನೇ ಇರುತ್ತೆ ಖೀರು. ಗಟ್ಟಿ ಆದಮೇಲೆ ಸಕ್ಕರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿ, ಸಕ್ಕರೆ ಎಲ್ಲ ಕರಗಬೇಕು ಫ್ರೆಂಡ್ಸ್. ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಏನೇ ಸಾಮಗ್ರಿಗಳು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ 2 ನಿಮಿಷ ಬೇಯಿಸ್ಕೊಳ್ಳಿ. ಈ ಥರ ಒಳ್ಳೆ ಸ್ಟ್ರಕ್ಚರ್ ಬರುತ್ತೆ. ಈಗ ನೋಡಿ 2 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ನಲ್ಲ, ವೆನಿಲಾ ಫ್ಲೇವರ್ ಇದೆ. ನಿಮ್ಗೆ ಯಾವ ಫ್ಲೇವರ್ ಬೇಕಾ ತೊಗೋಬೋದು. ಚೆನ್ನಾಗಿ ಹಾಲಲ್ಲಿ ಕಲಿಸ್ಬಿಟ್ಟು ಕೈ ಆಡಿಸ್ಬಿಟ್ಟು ಹಾಕಿ, ಇಲ್ಲೊಂದು ತಳಭಾಗಕ್ಕೆ ಕೂತ್ಕೊಂಡ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಕಲಸಿ ಹಾಕ್ತೀರಾ ಅಷ್ಟು ಚೆನ್ನಾಗಿ ಒಳ್ಳೆಯದು. ನೋಡಿ, ಹಾಕ್ತಾ ಕಲಿಸಿ. ಒಮ್ಮೆ ಹಾಕಿಬಿಟ್ಟು ಕಲಿಸ್ಬೇಡಿ, ಗಂಟುಗಳಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹಾಕಿ ಕಲಿಸ್ತಾ ಹೋಗಿ, ಗಟ್ಟಿಯಾಗಿ ಬರುತ್ತೆ ನೋಡಿ. ನಿಮಗೆ ತೆಳುವಾಗಿ ಬೇಕಂದರೆ ಕಸ್ಟರ್ಡ್ ಪೌಡರ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, 1 ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಗೆ ತೆಳುವಾದ ಖೀರ್ ಬೇಕಂದರೆ, ಪಾಯಸ ಥರ ಬೇಕಂದರೆ ಕಸ್ಟರ್ಡ್ ಪೌಡ್ರ್ ಕಮ್ಮಿ ಹಾಕೋಬೋದು ಫ್ರೆಂಡ್ಸ್. ನಾವು ಸ್ವಲ್ಪ ಇದು ಗಟ್ಟಿ ಥರ ಖೀರ್ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿನಿ ಕಸ್ಟರ್ಡ್ ಪೌಡರು. ನೋಡಿ, ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ಐಸ್ ಕ್ರೀಮ್ ಥರ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಹಂಗೆ ಕಲಿಸ್ತಾ ಇರಿ, ಗಂಟುಗಳಾಗುತ್ತೆ. ಕಸ್ಟರ್ಡ್ ಪೌಡ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ, ಅದಕ್ಕೆ ಕೈ ಬಿಡದೇನೆ ಕಲಸಿ. ನೋಡಿ, ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೋಡಿ, ಘಮ ಘಮ ಅಂತಿರುತ್ತೆ ಫ್ರೆಂಡ್ಸ್. ಮನೆಯೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಫ್ಲೇವರು ಏಲಕ್ಕಿ ಬಿಟ್ಟರೆ ನಡೆಯುತ್ತೆ, ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಇದು. ನಾನು ಏಲಕ್ಕಿನೂ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಹುರಿದಿಟ್ಕೊಂಡಿರೋ ಈಗ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಚೆನ್ನಾಗಿ ಕಲಿಸ್ಕೊಂಬಿಡಿ ಫ್ರೆಂಡ್ಸ್. ತುಪ್ಪದಲ್ಲೇ ಹುರ್ಕೊಳ್ಳಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಅದು ಪಾತ್ರೆಗೆಲ್ಲ ಅಂಟಿರುತ್ತಲ್ಲ ತುಪ್ಪ, ಸ್ವಲ್ಪ ಸ್ಪೂನ್ ಪಾಯಸ ಖೀರ್ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟ್ರಕ್ಚರ್ ಇರಬೇಕು ಫ್ರೆಂಡ್ಸ್. ಸ್ವಲ್ಪ 1 ನಿಮಿಷ ಬೇಯಿಸ್ಬಿಟ್ಟು ಎತ್ತಿಡಿ ಸಾಕು, ಮುಗಿದೋಗುತ್ತೆ. ಒಳ್ಳೆ ಖೀರು ಫ್ರೆಂಡ್ಸ್. ಈ ಫೆಸ್ಟಿವಲ್ಗೆ, ಹ್ಯಾಪಿ ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆ ಮಾಡಿ ಕೇಕ್ ಜೊತೆ ಇದನ್ನು ಖೀರ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಹೆಲ್ದಿ ಕೂಡ. ರಾತ್ರಿ ನೈಟ್ಗೆ 12 ಗಂಟೆ ಪಾರ್ಟಿ ಮಾಡೋರಿಗೆ ಇದು ಮಾಡಿ, ಬಿಸಿ ಬಿಸಿ ಬೇಕಾದರೆ ಬಿಸಿ ಬಿಸಿ ಸರ್ವ್ ಮಾಡಿ. ನಿಮಗೆ ಕೋಲ್ಡಾಗಿ ಚೀಲ್ಡಾಗಿ ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಇದೆ, ಘಮ ಘಮ ಅನ್ನೋ ವೆನಿಲಾ ಕಸ್ಟರ್ಡ್ ಪೌಡ್ರ್ ಇದೆ, ಸಖತ್ತಾಗಿರುತ್ತೆ. ಐಸ್ ಕ್ರೀಮ್ ತಿಂದ ಫೀಲ್ ಇರುತ್ತೆ. ಮೇಲ್ಗಡೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿನ್ಬೋದು. ನಿಮ್ಗೆ ಬೇಕಾದರೆ ಫ್ರೂಟ್ಸು ಹಾಕೋಬೋದು. ಆ್ಯಪಲ್ಲು ಸಣ್ಣ ಕಟ್ ಮಾಡ್ಕೊಂಡು ಆ್ಯಪಲ್ಲು ಎಲ್ಲ ಚೆರ್ರಿ ಎಲ್ಲ ಹಾಕೋಬೋದು ಫ್ರೆಂಡ್ಸ್. ಇದಕ್ಕೆ ಯಾವ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಅಷ್ಟೇ ಗಟ್ಟಿಯಾಗಿರಬೇಕು, ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ. ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬ ಘಮ ಘಮ ಅನ್ನತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ಈ ಹ್ಯಾಪಿ ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆ ಇದೇ ಥರ ರೆಸಿಪಿ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರ್ವ್ ಮಾಡಿದ್ದೀನಿ. ಮೇಲೆ ಸ್ವಲ್ಪ ಪಿಸ್ತಾ ಪೀಸಸ್ಗಳನ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಪಿಸ್ತಾ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವುದೇ ಡ್ರೈ ಫ್ರೂಟ್ಸು ಹಾಕೋಬೋದು, ಫ್ರೂಟ್ಸು ಹಾಕೋಬೋದು, ಯಾವುದಾದ್ರೂ ಹಾಕೋಬೋದು ಫ್ರೆಂಡ್ಸ್. ಇದಕ್ಕೆ ಎಲ್ಲನೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನೋಡಿ ಫ್ರೆಂಡ್. ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ನೀವು ಮಾಡಿ ನೋಡಿ, ಒಂದು ಲೈಕ್ ಕೊಟ್ಟು ನೋಡಿ ಫ್ರೆಂಡ್ಸ್. ನೋಡಿ, ತೋರಿಸ್ತೀನಿ ನೋಡಿ. ಒಂದು ಪೀಸ್, ಒಂದು ಸ್ಪೂನ್ ನಿಮಗೆ ಎಷ್ಟು ಒಳ್ಳೆ ಸ್ಟ್ರಕ್ಚರ್ ಬಂದಿದೆ ನೋಡಿ ಫ್ರೆಂಡ್ಸ್. ಬಂದಿದೆ ಅಲ್ವಾ. ಇದೇ ಥರ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.